ಕಾಂಗ್ರೆಸ್ನ ಆಂತರಿಕ ಸಂಘರ್ಷ ಆಂತರಿಕ ಹಗ್ಗಜಗ್ಗಾಟ ಸದ್ಯ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬರ್ತಾ ಇದೆ ಅಂತ ಅನಿಸ್ತಾ ಇದೆ. ಯಾಕಂತಂದ್ರೆ ಒಬ್ಬೊಬ್ಬರ ತಂತ್ರಗಾರಿಕೆಯನ್ನು ನೋಡ್ತಾ ಇದ್ರೆ, ಒಬ್ಬೊಬ್ಬರು ಉರುಳಿಸ್ತಾ ಇರುವಂತ ದಾಳವನ್ನ ನೋಡ್ತಾ ಇದ್ರೆ ಆ ರೀತಿಯ ಅನುಮಾನ ಬರ್ತಾ ಇದೆ. ದೆಹಲಿಯಲ್ಲಿ ತಂತ್ರಗಾರಿಕೆ ಹೆಣೆದರ ಡಿಕೆ ಶಿವಕುಮಾರ್ ಅನ್ನುವಂಥ ಪ್ರಶ್ನೆ, ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರಾ ಡಿಸಿಎಂ ಅಂತ ಕುತೂಹಲ ಮೂಡಿಸಿದೆ ದೆಹಲಿ ವಾಸ್ತವ್ಯ ಡಿಕೆ ಶಿವಕುಮಾರ್ ಅವರು. ಸೈಲೆಂಟ್ ಆಗಿ ರಣತಂತ್ರ ಹೆಣಿತಿದ್ದಾರೆ ಡಿಸಿಎಂ ಅನ್ನುವಂಥ ಅನುಮಾನ ಮೂಡ್ತಾ ಇದೆ. ಯಾಕಂತಂದ್ರೆ ಅವರು ತಮ್ಮ ಇಲಾಖೆಯ ಕೆಲಸದ ವಿಚಾರದಲ್ಲಿ ದೆಹಲಿಗೆ ಹೋದ್ರು. ಜಲಸಂಪನ್ಮೂಲ ಇಲಾಖೆಗೆ ಸಂಬಂಧಿಸಿದಂತೆ ಮೀಟಿಂಗ್ ಅಲ್ಲಿ ಭಾಗಿಯಾಗೋದಕ್ಕೆ ದೆಹಲಿಗೆ ಹೋದ್ರು. ಆದ್ರೆ ಆ ಕೆಲಸ ಮುಗಿದಿದ್ದೆ ಅವರು ದೆಹಲಿಯಲ್ಲೇ ವಾಸ್ತವ್ಯ ಹೂಡಿದ್ದಾರೆ. ಸೊ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗುವಂತ ಪ್ರಯತ್ನವನ್ನ ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗೋದಕ್ಕೆ ಅವಕಾಶ ಸಿಗಬಹುದು ಅನ್ನುವಂತ ನಿರೀಕ್ಷೆಯಲ್ಲಿ ಅವರಿದ್ದಾರೆ. ಒಂದು ವೇಳೆ ಅವಕಾಶ ಸಿಕ್ಕರೆ ಆ ಒಪ್ಪಂದ ಇರಬಹುದು, ಅಧಿಕಾರ ಹಂಚಿಕೆಯ ಫಾರ್ಮುಲಾ ಇರಬಹುದು, ಇದರ ಬಗ್ಗೆ ರಾಹುಲ್ ಗಾಂಧಿ ಅವರ ಗಮನಕ್ಕೆ ತರುವಂತ ಪ್ರಯತ್ನವನ್ನು ಡಿಕೆ ಶಿವಕುಮಾರ್ ಅವರು ಮಾಡುವಂತ ಸಾಧ್ಯತೆಗಳಿದ್ದಾವೆ ಅನ್ನೋ ಮಾಹಿತಿ. 2.5 ವರ್ಷ ಕಳೆದು ಹೋಗಿದೆ. ಈಗ ಅಲ್ಲ ಅಂತಾದ್ರೆ ಮುಂದೆ ಯಾವಾಗ? ಈಗ ಅಧಿಕಾರ ಹಂಚಿಕೆಯಾಗಲ್ಲ ಅಂತಾದ್ರೆ ಮತ್ತೆ ಯಾವಾಗ ಅನ್ನುವಂಥ ಪ್ರಶ್ನೆ ಬರುತ್ತೆ. ಈಗ ಸಿಗದಿದ್ರೆ ಮತ್ತೆ ಯಾವತ್ತೂ ಸಿಗಲ್ಲ ಅನ್ನುವಂಥ ಪರಿಸ್ಥಿತಿಯೂ ಕೂಡ ನಿರ್ಮಾಣ ಆಗುತ್ತೆ. ಆ ಕಾರಣಕ್ಕಾಗಿ ಸದ್ಯ ದೆಹಲಿಯಲ್ಲೇ ಇರುವಂತ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗುವಂತ ಪ್ರಯತ್ನದಲ್ಲಿದ್ದಾರೆ. ಒಬ್ಬೊಬ್ಬರು ಉರುಳಿಸ್ತಾ ಇರುವಂತ ದಾಳವನ್ನ ನೋಡ್ತಾ ಇದ್ರೆ ಆ ರೀತಿಯ ಅನುಮಾನ ಬರ್ತಾ ಇದೆ. ದೆಹಲಿಯಲ್ಲಿ ತಂತ್ರಗಾರಿಕೆ ಹೆಣೆದರ ಡಿಕೆ ಶಿವಕುಮಾರ್ ಅನ್ನುವಂಥ ಪ್ರಶ್ನೆ, ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರಾ ಡಿಸಿಎಂ ಅಂತ ಕುತೂಹಲ ಮೂಡಿಸಿದೆ ದೆಹಲಿ ವಾಸ್ತವ್ಯ ಡಿಕೆ ಶಿವಕುಮಾರ್ ಅವರು. ಸೈಲೆಂಟ್ ಆಗಿ ರಣತಂತ್ರ ಹೆಣಿತಿದ್ದಾರೆ ಡಿಸಿಎಂ ಅನ್ನುವಂಥ ಅನುಮಾನ ಮೂಡ್ತಾ ಇದೆ. ಯಾಕಂತಂದ್ರೆ ಅವರು ತಮ್ಮ ಇಲಾಖೆಯ ಕೆಲಸದ ವಿಚಾರದಲ್ಲಿ ದೆಹಲಿಗೆ ಹೋದ್ರು. ಜಲಸಂಪನ್ಮೂಲ ಇಲಾಖೆಗೆ ಸಂಬಂಧಿಸಿದಂತೆ ಮೀಟಿಂಗ್ ಅಲ್ಲಿ ಭಾಗಿಯಾಗೋದಕ್ಕೆ ದೆಹಲಿಗೆ ಹೋದ್ರು. ಆದ್ರೆ ಆ ಕೆಲಸ ಮುಗಿದಿದ್ದೆ ಅವರು ದೆಹಲಿಯಲ್ಲೇ ವಾಸ್ತವ್ಯ ಹೂಡಿದ್ದಾರೆ. ಸೊ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗುವಂತ ಪ್ರಯತ್ನವನ್ನ ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗೋದಕ್ಕೆ ಅವಕಾಶ ಸಿಗಬಹುದು ಅನ್ನುವಂತ ನಿರೀಕ್ಷೆಯಲ್ಲಿ ಅವರಿದ್ದಾರೆ. ಒಂದು ವೇಳೆ ಅವಕಾಶ ಸಿಕ್ಕರೆ ಆ ಒಪ್ಪಂದ ಇರಬಹುದು, ಅಧಿಕಾರ ಹಂಚಿಕೆಯ ಫಾರ್ಮುಲಾ ಇರಬಹುದು, ಇದರ ಬಗ್ಗೆ ರಾಹುಲ್ ಗಾಂಧಿ ಅವರ ಗಮನಕ್ಕೆ ತರುವಂತ ಪ್ರಯತ್ನವನ್ನ ಡಿಕೆ ಶಿವಕುಮಾರ್ ಅವರು ಮಾಡುವಂತ ಸಾಧ್ಯತೆಗಳಿದ್ದಾವೆ ಅನ್ನೋ ಮಾಹಿತಿ. 2.5 ವರ್ಷ ಕಳೆದು ಹೋಗಿದೆ. ಈಗ ಅಲ್ಲ ಅಂತಾದ್ರೆ ಮುಂದೆ ಯಾವಾಗ? ಈಗ ಅಧಿಕಾರ ಹಂಚಿಕೆಯಾಗಲ್ಲ ಅಂತಾದ್ರೆ ಮತ್ತೆ ಯಾವಾಗ ಅನ್ನುವಂಥ ಪ್ರಶ್ನೆ ಬರುತ್ತೆ. ಈಗ ಸಿಗದಿದ್ರೆ ಮತ್ತೆ ಯಾವತ್ತೂ ಸಿಗಲ್ಲ ಅನ್ನುವಂಥ ಪರಿಸ್ಥಿತಿಯೂ ಕೂಡ ನಿರ್ಮಾಣ ಆಗುತ್ತೆ. ಆ ಕಾರಣಕ್ಕಾಗಿ ಸದ್ಯ ದೆಹಲಿಯಲ್ಲೇ ಇರುವಂತ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗುವಂತ ಪ್ರಯತ್ನದಲ್ಲಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.